ಹಾಯ್ ಎವ್ರಿವನ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬೇಬಿಗೆ ಯೂಸ್ ಮಾಡಿರೋಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ರಿವ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಹಾನೆಸ್ಟ್ ರಿವ್ಯೂ. ನಾನು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ. ಆ್ಯಸ್ ಅ ಫಸ್ಟ್ ಟೈಮ್ ಮದರ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಏನಿರುತ್ತೆ ಅಂದರೆ, ನಾನು ಯಾವ ಪ್ರಾಡಕ್ಟ್ನ ನನ್ನ ಬೇಬಿಗೆ ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಿದರೆ ಸೈಡ್ ಎಫೆಕ್ಟ್ ಆಗ್ಬೋದು, ಯಾವುದು ಚೆನ್ನಾಗಿರುತ್ತೆ ಏನು ಅಂತ ನಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನನಗೂ ಕೂಡ ಅದೇ ಥರ ಕನ್ಫ್ಯೂಷನ್ ಆಗಿತ್ತು. ಸೊ ನಾನು ತುಂಬ ಜನನ ಕೇಳಿ ಆ್ಯಂಡ್ ನಾನು ರಿಸರ್ಚ್ ಮಾಡಿ ನಾನು ಒಂದು ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿದೆ. ದಟ್ ಈಸ್ ಸೆಟಾಫಿಲ್ ಬ್ರ್ಯಾಂಡ್. ಇದು ಡಾಕ್ಟರ್ ಸಜೆಸ್ಟೆಡ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರದ್ದು pH ಲೆವೆಲು ಎಬೋವ್ 5 ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿರ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ನನ್ನ ಬೇಬಿಗೆ ಯೂಸ್ ಮಾಡಿರೋದ್ರಿಂದ ನನ್ನ ಬೇಬಿದು ಸ್ಕಿನ್ನು ತುಂಬ ಕಲ್ಲರ್ ಆಗಿದ್ದಾನೆ. ಆ್ಯಂಡ್ ಅವನದು ಸ್ಕಿನ್ ತುಂಬ ಸಾಫ್ಟ್ ಇದೆ, ಸ್ಮೂತ್ನಿಂಗ್ ಇದೆ. ಆ್ಯಂಡ್ ಏನಂದರೆ ಯಾವುದೇ ರೆಡ್ನೆಸ್ ಇಲ್ಲ, ಹಿಡ್ಚಿಂಗ್ ಆಗ್ತಿಲ್ಲ, ಯಾವುದೇ ಪಿಂಪಲ್ಸ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇದು ಸೆಟಾಫಿಲ್ದು ಬೇಬಿ ಡೈಲಿ ಲೋಷನ್. ಈ ಲೋಷನ್ನ ನಾನು ಇಡೀ ಫುಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ. ಈ ಲೋಷನಿಂದ ನಮಗೆ ಏನು ನಮ್ಮದು ಬೇಬಿ ಸ್ಕಿನ್ ಇದೆ ಆ ಸ್ಕಿನ್ಗೆ ತುಂಬ ಮಾಯ್ಶ್ಚರೈಸೇಷನ್ ಸಿಗುತ್ತೆ. ಸೊ ದಿಸ್ ಪ್ರಾಡಕ್ಟ್ ಈಸ್ ವೆರಿ ನೈಸ್. ನೀವೇನಾದರೂ ಕನ್ಫ್ಯೂಸಿಂಗ್ ಇದ್ದರೆ ಯಾವುದಾದ್ರು ಯೂಸ್ ಮಾಡಿ, ನನ್ನ ಸಜೆಷನ್ ಬಂದು ಸೆಟಾಫಿಲ್ನ ನೀವು ಯೂಸ್ ಮಾಡ್ಬೋದು. ನಾನು ನನ್ನ ಪಾಪುಗೆ ಯೂಸ್ ಮಾಡ್ತಿದ್ದೀನಿ, ಅದರಿಂದ ಗುಡ್ ರಿಸಲ್ಟ್ ಕೂಡ ಬಂದಿದೆ. ಮತ್ತು ಇದು ಸೆಟಾಫಿಲ್ ಬೇಬಿ ಶಾಂಪು. ಸೊ ಇದನ್ನ ನಾವು ಏನಂದರೆ ಬಾಡಿ ಮತ್ತು ಹೇರ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ನಮ್ಮ ಪಾಪುದು ಹೇರ್ಗೆ ಯೂಸ್ ಮಾಡ್ತಿದ್ದೀನಿ. ಸೊ ಹೇರ್ ತುಂಬ ಸಾಫ್ಟ್ ಇದೆ, ಶೈನಿಂಗ್ ಇದೆ, ನಮಗೆ ಕೂದಲು ಕೂಡ ಬೆಳೀತದೆ. ಸೊ ಇದರಿಂದ ಏನು ಕೂದಲು ಉದುರುತ್ತಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಆಗ್ತಿಲ್ಲ. ಮತ್ತು ಇದನ್ನು ಬಾಡಿಗೂ ಕೂಡ ನಾವು ಅಪ್ಲೈ ಮಾಡ್ಬೋದು. ಇದು ಸೆಟಾಫಿಲ್ ಬೇಬಿ ಶಾಂಪು. ಓಕೆ. ಆ್ಯಂಡ್ ದಿಸ್ ಈಸ್ ಸೆಟಾಫಿಲ್ ಕ್ರೀಮ್. ಆಫ್ಟರ್ ಅಪ್ಲೈಯಿಂಗ್ ದಿ ಲೋಷನ್, ನಾನು ಲೋಷನ್ ಅಪ್ಲೈ ಮಾಡಿದ್ಮೇಲೆ ಏನು ಅಪ್ಲೈ ಮಾಡ್ತೀನಿ ಅಂದರೆ, ಇದು ಕ್ರೀಮ್ ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ಈ ಕ್ರೀಮ್ ಕೂಡ ತುಂಬ ಚೆನ್ನಾಗಿದೆ. ಇದರಿಂದ ಬೇಬಿದು ಸ್ಕಿನ್ ತುಂಬ ಸಾಫ್ಟ್ ಫೀಲ್ ಆಗುತ್ತೆ. ಸೊ ನಾನು ಪರ್ಸ್ನಲಿ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಸೆಟಾಫಿಲ್ ಬೇಬಿ ಸೋಪ್. ಆಫ್ಟರ್ ಅಪ್ಲೈಯಿಂಗ್ ದಿಸ್ ಶಾಂಪು, ನಾನು ಶಾಂಪು ಅಪ್ಲೈ ಮಾಡಿದ ಮೇಲೆ ಈ ಸೋಪ್ನ ಯೂಸ್ ಮಾಡ್ತೀನಿ ಯಾವಾಗಲೂ. ಸೊ ಈ ಸೋಪ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದು ಬೇಬಿ ಡೈಪರ್ ಕ್ರೀಮು, ಸೆಟಾಫಿಲ್ ಪ್ರಾಡಕ್ಟ್. ಇವಾಗ ನಮ್ಮದು ಬೇಬೀಸ್ ತುಂಬ ಟಾಯ್ಲೆಟ್ ಮಾಡ್ಕೊತಾ ಇರುತ್ತೆ, ಅದರಲ್ಲೂ ನ್ಯೂ ಬಾರ್ನ್ಸ್ ಅಂತೂ ತುಂಬ ಸರಿ ಮಾಡ್ಕೊತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ನಾವು ವೆಟ್ ವೈಪ್ಸಲ್ಲಿ ಒರೆಸಿದ್ರು ಏನೇ ಮಾಡಿದ್ರು ರ್ಯಾಷಸ್ ಅಂತೂ ಹಾಗೆ ಆಗಿರುತ್ತೆ. ಸೊ ಆ ರ್ಯಾಷಸ್ನ ನಾವು ಹೋಗಿಸ್ಬೇಕಂದ್ರೆ ಇದು ಬೇಬಿ ಡೈಪರ್ ಕ್ರೀಮು. ಇದನ್ನು ನೀವು ಯಾವಾಗ ತುಂಬ ರ್ಯಾಷಸ್ ಅನಿಸಿದ್ರೆ ಅವಾಗ ಅಪ್ಲೈ ಮಾಡ್ಬೋದು. ಬೆಟರ್ ನೀವು ನೈಟ್ ಟೈಮ್ ಅಪ್ಲೈ ಮಾಡಿ ಪಾಪುನ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆನೂ ಕೂಡ ಮಾಡುತ್ತೆ, ರ್ಯಾಷಸ್ ಕೂಡ ಕಡಿಮೆ ಆಗುತ್ತೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ, ಇದು ಸೆಟಾಫಿಲ್ ಬೇಬಿ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಿ ಇದನ್ನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಸೊ ದಿಸ್ ಇಸ್ ಮೈ ರಿವ್ಯೂ ಫಾರ್ ದಿಸ್ ಪ್ರಾಡಕ್ಟ್ಸ್. ಯಾರಾದರೂ ಕನ್ಫ್ಯೂಸಂಗ್ ಇದ್ದರೆ, ಸೆಟಾಫಿಲ್, ಸೆಬಾಮಿಡ್ ಮತ್ತು ತುಂಬ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ನಾನು ಪರ್ಸ್ನಲಿ ಇದನ್ನು ಯೂಸ್ ಮಾಡಿ ಗುಡ್ ರಿಸಲ್ಟ್ ಬಂದಿದೆ. ಸೊ ನಾನು ಸೆಟಾಫಿಲ್ ಪ್ರಾಡಕ್ಟ್ಸ್ನ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ.